15ನೆಯ ಅಧ್ಯಾಯ. ಭಾರತಿಯು ದೇವತೆಗಳು ಆನಂದ ಪಡುವಂತೆ ದುಷ್ಟ ನೆನಪ ಶುಂಭ ರಾಕ್ಷಸನನ್ನು ಗರ್ಜಿಸುತ್ತಾ ಸಂಹರಿಸಿದಳು. ಶುಂಭನು ತನ್ನ ತಲೆಮುಂಡ ಯುದ್ಧ ಮಾಡಿದ್ದನ್ನು ನೋಡಿ, ಬಹು ಕಾರ್ಯ ಧೈರ್ಯವುಳ್ಳ ಭುಜವು ತನಗೆ ಮುರಿಯಿತೇ ಎಂದು ಭಯಂಕರ ಶೂರನೇ ಹೋದನೇ, ದೇವತೆಗಳ ಗಂಡ ನೆನಪೇ ಹೋದನೇ ಎನ್ನುತ್ತಲೂ ದೇಹದ ತುಂಡುಗಳನ್ನು ಮುಂದಿಟ್ಟು ಮರುಗಿದನು. ನೀನಿಲ್ಲದಿರಲು ಈ ಸಂಪತ್ತು, ಸ್ವರ್ಗಸುಖ, ದೇವತೆಗಳ ಅಧಿಕಾರವು ಯಾರಿಗೆ? ಶೂರನೇ, ನೀನು ಉಳಿಸಿಕೊಂಡೆನೇ, ಚಂಡಿಯಿಂದ ನಿನ್ನನ್ನು ಉಗುಳಿಸುವೆನು. ನನ್ನ ಯುದ್ಧವನ್ನು ಯಾರು ನೋಡುವರು? ನೋಡತಕ್ಕವನೇ ಹೋದನೇ ಎಂದು ದುಃಖಿಸಿದನು. ಈ ಬ್ರಹ್ಮಾಂಡವನ್ನು ಒಡೆಯುವಂತೆ ಹೊಡೆಯುವೆನು, ಹರಿಹರರನ್ನು ಸುಡುವೆನು. ಇಂದು ಚಂಡಿಯನ್ನು 2 ತುಂಡು ಮಾಡಿ ಮಾಂಸವ ಪಿಶಾಚಿಗಳಿಗೆ ಹಂಚುವೆನು. ಕೇವಲ ಮಾತಿನಿಂದ ಪ್ರಯೋಜನವೇನು? ನನ್ನ ಪ್ರೀತಿಯ ವಸ್ತುವೇ ಹೋಯಿತು ಎಂದು ಆ ತಮ್ಮನ ಶವವನ್ನು ಮುಂದಿಟ್ಟು ಶುಂಭನು ಈ ದೇಹ ಸಾಕೆನ್ನುವಂತೆ ಮೊರಗಿದನು. ಇದರ ಅರ್ಥ, ನನ್ನದು ಎನ್ನುವುದು ಹೋದ ನಂತರ ನಾನು ಎನ್ನುವುದು ತಾನಾಗಿ ಹೋಗುವುದರಿಂದ ನಾನು ಇರಬಾರದು ಎಂದನು. ಶುಂಭನು ಈ ದೇಹ ಸಾಕೆಂದು ತುಟಿಯಿಂದ ಹಲ್ಲನ್ನು ಕಡಿದು ಹೆಮ್ಮೆಯಿಂದ ಕೂಗಿ ದೇವಿಯೊಡನೆ ಮಾತನಾಡಿದನು. ದುಷ್ಟ ಸ್ತ್ರೀಯಳೇ, ನೀನು ಇಂದು ನಮ್ಮ ಕೂಡ ಗರ್ವದಿಂದ ಗಂಟು ಬಿದ್ದಿ. ನಿನ್ನ ಪರಾಕ್ರಮದಿಂದ ನನ್ನ ತಮ್ಮನನ್ನು ಕೊಂದು ತಕ್ಕೊಂಡಿಯೇ ಎಂದೆನಲು ಭಾರತಿಯು ಶುಂಭನಿಗೆ ಉತ್ತರ ಕೊಟ್ಟಳು. ಎಲೆ ಶೂರ ಶುಂಭನೇ, ಕೇಳು. 3 ಲೋಕಗಳಲ್ಲಿ ನನಗೆ ಸರ್ವರು ದಯೆಯುಳ್ಳವರು ಎನ್ನುವರು. ನಿನ್ನ ಮಾತಿನಲ್ಲಿ ಮಾತ್ರ ದುಷ್ಟಿಯಾಗಿ ತೋರುತ್ತೇನೆ. ಮನಸ್ಸಿನಲ್ಲಿ ಸಂಪೂರ್ಣ ತಿಳಿದುಕೋ, ನಾನು ದುಷ್ಟಳಾದರೆ 2ನೆಯವರಲ್ಲಿಯೂ ದುಷ್ಟಿಯಾಗಿಯೇ ತೋರುವುದು ಎಂದು ದೇವಿಯು ನುಡಿದಳು. ಅಂದರೆ ಯಾರೊಬ್ಬರ ಮಾತಿನಿಂದ ಅವರ ಸ್ವಭಾವ ತಿಳಿಯುವುದು ಸ್ವಾಭಾವಿಕವಿದ್ದಂತೆ. ದುಷ್ಟಿ ಅನ್ನಬೇಕಾದರೆ ಶುಂಭನ ಸ್ವಭಾವ ದುಷ್ಟ ಎಂಬುದರ ಸಹಜ ಸಿದ್ಧವು. ತಮ್ಮಂತೆಯೇ ಅನ್ಯರನ್ನು ತಿಳಿಯುವುದು ಸ್ವಾಭಾವಿಕವಾಗಿದೆ. ದುಷ್ಟಿ ಎಂಬ ಶುಂಭನ ಮಾತು ಪ್ರತಿಧ್ವನಿಯಂತೆ ಅವನಿಗೆ ದುಷ್ಟಿಯಾಗಿಯೇ ತೋರಬೇಕಾಗುವುದು. ಸರ್ವ ದೇವತೆಗಳು ನೋಡುವಂತೆ ನಮ್ಮ ಸರ್ವ ಚತುರಂಗ ಬಲವನ್ನು ಕೊಂದೆಯಾ? ಈಗ ನಮ್ಮ ಸಂಗಡ ಗರ್ವದಿಂದ ಮಾತನಾಡುತ್ತಿರುವೆ. ನಿನ್ನೊಬ್ಬಳನ್ನು ಕೊಂದು ನಮ್ಮ ಸರ್ವ ಬಲವನ್ನು ತೆಗೆಯುವೆನು, ಬಿಡೆನು ಭೂಮಿಯ ಮೇಲಾಣೆ. ಇದು ಸತ್ಯವೆಂದು ಶುಂಭನು ನುಡಿದನು. ಎಲೆ ಶುಂಭ ಮಹಾರಾಜನೇ, ಕೇಳು. ವಿಚಾರಿಸಿದರೆ ಸಂಪೂರ್ಣ ಜಗತ್ತು ನನ್ನ ರೂಪ, ಅಂದರೆ ಬಂಗಾರವೇ ಅನೇಕ ಆಭರಣಗಳಾದಂತೆ ನಾನೇ ಸರ್ವ ಜಗದ್ರೂಪಳಾಗಿರುವೆನು. ತೆರೆಗಳು ನೀರಿನಲ್ಲಿಯೇ ತೋರಿ ಅಲ್ಲಿಯೇ ಅಡಗುವಂತೆ ಸರ್ವ ಜೀವ ಸಮೂಹವು ನನ್ನಲ್ಲಿಯೇ ಹುಟ್ಟಿ ಬಿಟ್ಟ ಸಾಲು ನನ್ನಲ್ಲಿಯೇ ಲಯ ಆಗಿರುವುದು ದೇವಿಯು ಹೇಳಿದಳು. ವಿಚಾರ: ಶಿವನ ಶಕ್ತಿಯಿಂದಾದ ಸೃಷ್ಟಿಯಲ್ಲಿ ಯಾವ ವಸ್ತುಗಳಿಗೂ ಹುಟ್ಟು ಸಾವುಗಳಿಲ್ಲ. ವಿಕಾರವಿಲ್ಲದೆ ರೂಪಾಂತರವನ್ನು ಹೊಂದಿದರೂ ಕಡೆಗೆ ಮೂಲಶಕ್ತಿಯ ಸ್ವರೂಪವನ್ನೇ ಹೊಂದುವವು. ಕಾರ್ಯಗಳು ನಾಶವಾದಂತೆ ಕಂಡರೆ ಕಾರಣ ಸ್ವರೂಪವಾದವೆಂದು ತಿಳಿಯತಕ್ಕದ್ದು. ತೆರೆಗಳು ನಾಶವಾಗದಂತೆ ಕಂಡರೂ ನೀರಿನ ಸ್ವರೂಪವಾಗಿರುವಂತೆ ಜಗತ್ತಿನಲ್ಲಿಯೇ ಸರ್ವ ಪ್ರಾಣಿಗಳು ನಾಶವಾದಂತೆ ಕಂಡರೂ ಮೂಲ ಚಿಚ್ಚುಕ್ತಿಯ ಸ್ವರೂಪವಾದವೆಂದು ತಿಳಿಯತಕ್ಕದ್ದು. ದೇವಿಯು ಮೇಲಿನಂತೆ ನುಡಿಯಲು ಶುಂಭನು ಸಿಟ್ಟಾಗುತ್ತಾ ಸೂರ್ಯಪ್ರಕಾಶವನ್ನು ತಿರಸ್ಕರಿಸುವ ಬಾಣಗಳನ್ನು ದಟ್ಟವಾಗಿ ಸುರಿಯಲು ದೇವಿಯು ಸಿಟ್ಟಿನಿಂದ ಬಾಣಗಳನ್ನು ಸುರಿಸಿದಳು. ಚಿದ್ರೂಪ ದೇವಿಯ ಶುಂಭರ ಯುದ್ಧವು ಭಯಂಕರವಾದುದನ್ನು ದೇವತೆಗಳು ರಾಕ್ಷಸರು ಇಬ್ಬರೂ ನೋಡಿದರು. 100 ಭಯಂಕರ ಬಾಣಗಳಿಂದ ಶುಂಭನನ್ನು ರಕ್ತವ ಕಾರುವಂತೆ ಹೊಡೆದಳು. ಅವುಗಳನ್ನು ತಡೆದುಕೊಂಡು ಬಾಣಗಳ ಸುರಿಮಳೆಯನ್ನು ಸುರಿಸಿದನು. 3 ಲೋಕಗಳು ನಡುಗಿದವು. ದೇವಿಯ ಶುಂಭರ ಭಯಂಕರ ಯುದ್ಧವನ್ನು ವರ್ಣಿಸಲು ಬಾರದು. ಪರದೇವತೆಯ
ಶುಂಭನ ಬಾಣದಿಂದ ನೊಂದು ಶುಂಭನನ್ನು ಬಾಣದಿಂದ ಹೊಡೆದಳು. ಶುಂಭನ ದೇವಿಯ ಬಾಣವನ್ನು ತಡೆದುಕೊಳ್ಳುತ್ತಾ ಬಹು ಸಿಟ್ಟಿನಿಂದ ಬಾಣವನ್ನು ವಿಶೇಷವಾಗಿ ಎಳೆದು ಬಿಡಲು ಭಯಂಕರ ಸಿಡಿಲುಗಳು ಚೆನ್ನಾಗಿ ಹೊಡೆದಂತಾಗಲು ಒಬ್ಬಳೇ ಆದ ದೇವಿಯು ನೊಂದು ಬಹು ಸಿಟ್ಟುಳ್ಳವಳಾದಳು. ದೇವಿಯು ಶುಂಭನ ಭಯಂಕರ ಬಾಣವು ತಾಕಲು ಸಿಟ್ಟಿಗೆದ್ದು ಬಹು ಪರಾಕ್ರಮವೆನ್ನುವ ಕ್ರೂರವಾದ 2 ಬಾಣಗಳಿಂದ ದೊಡ್ಡ ಬಿಲ್ಲನ್ನು ತುಂಡು ಮಾಡಲು ಶುಂಭನು ಬಲೆ ಅತ್ಯಂತ ಪರಾಕ್ರಮಿಯಾದ ದೇವಿಯೇ ಎಂದು ಬರ್ಜಿಯನ್ನು ತೊಕ್ಕೊಂಡು ಮುಂದೆ ಹೋಗಿ ಆರ್ಭಟವ ಮಾಡಿದನು. ಶುಂಭನ ಭಯಂಕರ ಆರ್ಭಟಕ್ಕೆ ಸಿಂಹವು ಮೇಲಕ್ಕೆ ಹಾರಿ ಬಿದ್ದಿತು. ದೇವತೆಗಳ ಪ್ರಾಣಗಳು ಕುತ್ತಿಗೆಗೆ ಏರಿದವು. ಆ ಕ್ಷಣ ಮೂರ್ಛೆಯು ಮುಚ್ಚಿತು. ಭಯಂಕರ ಶುಂಭನ ಕೂಗಿಗೆ ಶಿವನ ಎದೆಯು ಬೆದರಿದಂತಾಯಿತು. ಅರ್ಧ ನಿಮಿಷದಲ್ಲಿ ವಿಷ್ಣುವಿನ ಶರೀರವು ನಡುಗಿತು. ಬಸವೇಶನೇ ತಿಳಿ, ಶುಂಭನ ಕೈಯಲ್ಲಿ ದೊಡ್ಡ ಬರ್ಜಿಯು ಹೊಳೆದುದು. 1000 ಸೂರ್ಯರ ಪ್ರಕಾಶವನ್ನು ಮೀರಿದ್ದು. ಅಲಗು ಹೊಳೆಯಲು ಸಮುದ್ರವು ಕುದಿದುದು. ನಕ್ಷತ್ರಗಳು ಉದುರಿದವು. ಭಯಂಕರ ಕಿಡಿಯು ಚೆಲ್ಲಾಟಕ್ಕೆ ಆಕಾಶವು ಅತಿಶಯ ಕೂಗಿತು. ಭೂಮಿಯು ಬಿರುಕು ಬಿಟ್ಟಿತು. ಕೂಡಲೇ ಪರಬ್ರಹ್ಮನಿಗೆ ಹೊಡೆದನು. ದೇವಿಯು ಸುದರ್ಶನ ಚಕ್ರದಿಂದ ಅದನ್ನು ಕುಟ್ಟುತ್ತಿರಲು ಧೈರ್ಯವುಳ್ಳವಳೆಂದು ಕತ್ತಿ ಡಾಲುಗಳನ್ನು ತೊಕ್ಕೊಂಡು ಮುಟ್ಟಲು ಬರಲು ಕೈಯೊಳಗಿನ ಕತ್ತಿಯು 100 ಸೂರ್ಯರ ಪ್ರಕಾಶದಷ್ಟು ಹೊಳೆಯುತ್ತಿರಲು ದೇವಿಯನ್ನು ಹೊಡೆದನು. ಶುಂಭನು ದೇವಿಯನ್ನು ನೋಡುತ್ತಾ ಹೊಡೆದನು. ದೇವಿಯು ಅದನ್ನು ನೋಡಿ ತಪ್ಪಿಸಿ ಕಡಿದಳು. ಶುಂಭನು ಬೇಗನೆ ಬಿಲ್ಲಿಗೆ 100 ಬಾಣಗಳನ್ನು ಜೋಡಿಸಿ ಹೊಡೆದನು. ಪ್ರಳಯ ಕಾಲದ ಅಗ್ನಿಯಂತೆ ಓಡಿ ಬರುವ ಬಾಣಗಳನ್ನು ಬಾಣದಿಂದ ಕಡಿದಳು ಮತ್ತು ಬಿಲ್ಲು ಕುದುರೆ ಸಾರಥಿಯನ್ನು ಕಡಿದಳು. ಬಹುಕೋಪ ಹೆಚ್ಚಾಗಲು ಭಯಂಕರ ಗದೆಯನ್ನು ತೊಕ್ಕೊಳ್ಳಲು ಉಗಿಯು ರಾಶಿಯಾಗಿ ಹಬ್ಬಿತು. ಕಪ್ಪು ಹೊಗೆಯು ಮಳೆಗಾಲದ ಮೋಡದಂತೆ ಹೊರಡಲು ಗರ್ವವುಳ್ಳ ಶುಂಭನು ಎಡಗಾಲನ್ನು ಮುಂದಿಟ್ಟು 7 ಸಮುದ್ರಗಳು ಕಾಲಗಾಗುವಂತೆ ಕೂಗಿ ಭಾರತಿಯನ್ನು ಹೊಡೆದನು. ದೇವಿಯು ಗದೆಯು ಮುಟ್ಟುವುದಕ್ಕಿಂತ ಮೊದಲೇ ಮಳೆಗಾಲದ ಮಿಂಚಿನಂತೆ ಬೀಳುವ ಗದೆಯನ್ನು 3 ತುಂಡಾಗುವಂತೆ ಭಾಗ ಮಾಡಿ ಕಡಿದಳು. ಮೋಸವಿಲ್ಲದೆ ತೀವ್ರವಾಗಿ ಅಂಜಿಕೆ ಸ್ವಲ್ಪವೂ ಇಲ್ಲದೆ ಜಗತ್ತಿನ ಧೂರ್ತಳಾದ ದೇವಿಯು ಮೇಲೇರಿ ಕೈಯ ಮುಷ್ಟಿಯಿಂದ ತಿವಿದನು. ಆಗ ದೇವಿಯು ಆಯುಧಗಳನ್ನು ಬಿಟ್ಟಳು. ದುಷ್ಟ ಶುಂಭನ ಭಯಂಕರ ಮುಷ್ಟಿಪೆಟ್ಟಿನಿಂದ ದೇವಿಗೆ ಅತಿಶಯ ಸಿಟ್ಟು ಏರಿತು. ಕಣ್ಣುಗಳಿಂದ ಕಿಡಿಯನ್ನು ಸುರಿಸಿ ಮುಷ್ಟಿ ಮಾಡಿ ಶುಂಭನ ಎದೆಯನ್ನು ಬಹು ಸಿಡಿಲು ಹೊಡೆದಂತೆ ಅತಿಶಯ ಭ್ರಷ್ಟನಾದ ಶುಂಭನನ್ನು ತಿವಿದು ಬೇರೆ ಕಡೆಗೆ ಹೋದಳು. ಆಗ ಶುಂಭನು ಕಿಡಿಗಳನ್ನು ಉಗುಳುತ್ತಾ ಬಹು ಪರಾಕ್ರಮಿಯಾದ ದೇವಿಯನ್ನು ಮುಷ್ಟಿಯಿಂದ ತಿವಿದು ಆಚೆಗೆ ಸರಿಯಲು ಮಹಾಶುಂಭನ ಎದೆಯನ್ನು ಶರೀರ ಬೀಳುವಂತೆ ಒದೆದಳು. ಶುಂಭನು ಗಾಯವ ಹೊಂದಿ ಬಿದ್ದು ಹೊಡೆಚಂಡಿನ ಹಾಗೆ ಎದ್ದು ಆರ್ಭಟಿಸುತ್ತಾ ದೇವಿಯ ತಲೆಯ ಮುಷ್ಟಿಯಿಂದ ತಿವಿದನು. ಶುಂಭನ ಗಾಯಕ್ಕೆ ಬೇರೆ ಕಡೆ ಸರಿದು ನಿಲಕದಂತೆ ಆಕಾಶಕ್ಕೆ ಹಾರಲು ಶುಂಭನು ಸಿಟ್ಟಿನಿಂದ ಆಕೆಯ ಸಂಗಡ ಹಾರಿದನು. ಒಂದು ಕಡೆ ಬಾಗಿ ತಪ್ಪಿಸುತ್ತಾ ತಿವಿದಾಡಿದರು. ದೇವಿ ದೈತ್ಯರು ಅತ್ತ ಇತ್ತ ನೋಡದೆ ಪರಾಕ್ರಮದಿಂದ ಆಕಾಶ ಮಾರ್ಗದಲ್ಲಿ ಬೇಸರ ಹೊಂದದೆ ಯುದ್ಧ ಮಾಡಿದರು. ದೇವಿಯು ಶುಂಭನನ್ನು ತೀವ್ರವಾಗಿ ಮುಷ್ಟಿಯಿಂದ ಹೊಡೆದಳು. ಅವನು ಅದನ್ನು ತಪ್ಪಿಸಿ ದೇವಿಯನ್ನು ಹೊಡೆದನು. ಮತ್ತೆ ಶುಂಭನನ್ನು ಹೊಡೆದಳು. ಅವನು ಬೇರೆ ಸರಿದು ದೇವಿಯನ್ನು ಹೊಡೆದನು. ಈ ರೀತಿ ದೇವಿ ಶುಂಭರು ಸರಿಯಾಗಿ ಹೊಡೆದಾಡಿದರು. ಇವರಿಬ್ಬರ ಮುಷ್ಟಿಗಳ ಹೊಡೆತಕ್ಕೆ ಬ್ರಹ್ಮಾಂಡ ಬಹು ನಡುಗಿತು. ಭೂಮಿಯ ಮೇಲೆ ಬಿದ್ದರು. ಬಳಿಕ ಹೊಡೆಚಂಡಿನಂತೆ ಎದ್ದರು. ಬಹುಬೇಗ ಸಿಡಿಲಿನ ಹೊಡೆತದಿಂದ ಮುಷ್ಟಿಯಿಂದ ಗುದ್ದಿದರು. ಈಕೆಯ ಅವನನ್ನು ಒದ್ದಳು. ಅವನು ತಿರುಗಿ ಈಕೆಯನ್ನು ಒದೆದನು. ಈ ರೀತಿ ದೇವಿ ಶುಂಭರು ಸಮನಾಗಿ ಮುಷ್ಟಿ ಯುದ್ಧವನ್ನು ಮಾಡಿದರು. ದೇವಿ ಶುಂಭರು ಮೊಣಕಾಲುಗಳನ್ನು ಭೂಮಿಗೆ ಊರುವರು. ಭಯಂಕರ ವೈರತ್ವದಿಂದ ಒಮ್ಮೆಯೂ ಪ್ರಾಣವನ್ನು ಲಕ್ಷ್ಯಕ್ಕೆ ತರದೆ ಸಿಟ್ಟಿನಿಂದ ಮುಂದೆ ಸರಿದು ಮುಷ್ಟಿಯಿಂದ ಹೊಡೆದಾಡಿದರು. ಹೇಳುವುದೇನಿದೆ, ಮುಷ್ಟಿಗಳು ವಿಶೇಷವಾಗಿ ಬೀಳಲು ಸಿಡಿಲಿನ ಹಾಗೆ ಬ್ರಹ್ಮಾಂಡದ ತುಂಬ ಕಿಡಿಗಳು ಹಾರಿದವು. ಕಣ್ಣುಗಳು ಕಿಡಿಗಳಿಗೆ ಸಮುದ್ರವು ಕುದಿಯಿತು. ಹೊಡೆದಾಡುವ ಮುಷ್ಟಿ ಕಿಡಿಗೆಯು ಕೂಗುವಿಕೆಯ ವೀರ ಕೂಗಿಗೂ ಬ್ರಹ್ಮಾಂಡ ಬಿರಿದುದು.
ಯುದ್ಧವು ನೋಡುವ ದೇವತೆಗಳು ರಾಕ್ಷಸರು ಮೂರ್ಛೆಯಿಂದ ಕೂಗಿದರು. ದೇವಿ ಶುಂಭರ ತುಳಿತಕ್ಕೆ ಭೂಮಿಯು ನೀರೊಳಗಿನ ಕಮಲದಂತೆ ಬಹು ಅಲ್ಲಾಡಿತು. ದೇವಿ ಧೈರ್ಯ ಶೂರರಾದ ಶುಂಭರ ತುಳಿತಕ್ಕೆ ಭೂಮಿಯು ಹುಡಿಯಾಗಿ ಮೇಲಕ್ಕೆ ಹಾರಿತು. ಕ್ರೂರ ಮುಷ್ಟಿಗಳ ಪೆಟ್ಟಿಗೆ ಬಿದ್ದು ಉರುಳಲು ಸಪ್ತ ಸಮುದ್ರಗಳ ನೀರು ಧ್ರುವನ ಲೋಕದವರೆಗೆ ಹೋಗಿ ಬಿದ್ದವು. ಸಿಟ್ಟು ಎಷ್ಟು ಹೇಳುವುದಿದೆ. ಇಬ್ಬರು ಹಲ್ಲನ್ನು ಕಡಿಯುತ್ತಾ ಜಟ್ಟಿಗಳ ಯುದ್ಧದಂತೆ ಯುದ್ಧ ಮಾಡಿದರು. ಶುಂಭನು ಮಧುಕೈಟಭರನ್ನು, ಮಹಿಷಾಸುರನನ್ನು, 3 ಲೋಕಗಳ ಸುರರನ್ನು ಯುದ್ಧ ಭೂಮಿಯಲ್ಲಿ ಮರೆಸಿದನು. ಭೂಮಿಯು ಕುಗ್ಗಿತು, ಶೂರತನವು ಕಡಿಮೆಯಾಗದು. ಎಲೆ ಬಸವೇಶನೇ ಕೇಳು. ಶುಂಭನು ಯುದ್ಧದಲ್ಲಿ ದೇವಿಯನ್ನು ಬೇಸರಿಸಿದನು. ದೇವಿಯು ಶುಂಭರಿಬ್ಬರು ದುಷ್ಟಿಯನ್ನು ಕೆಳಗೆ ಹಾಕದೆ ಅಳುಕುವ ಸ್ಥಾನವನ್ನು ಹಿಡಿದು ಒಳಹೊಕ್ಕು ತೆಕ್ಕೆಯಲ್ಲಿ ಸೇರಿಸಿ ಉಸಿರಾಟದಂತೆ ಹತ್ತಿಕ್ಕಿದರು. ಮುಷ್ಟಿಯಿಂದ ಗುದ್ದಿ ಹಾರಿ ಹಿಂತಿರುಗಿದರು. ಬಗಲನ್ನು ಬಿಗಿದು ಕುತ್ತಿಗೆಯ ಮೇಲ್ಭಾಗದ ಮೇಲೆ ಗುದ್ದಿ ಚಿಗರಿಗಳಂತೆ ಹರಿಕೆಯನ್ನು ಹಾರುತ್ತಿದ್ದರು. ಕಾಣಿಸಿಕೊಳ್ಳುವರು, ಅಡಗಿಕೊಳ್ಳುವವರು. ತಲೆಯನ್ನು ಬಾಗಿಸಿ ಜಿಗಿದು ಭೂಮಿಯಲ್ಲಿ ಬಿದ್ದು ಬಿಗಿದಿದ್ದನ್ನು ಬಿಡಿಸಿಕೊಂಡು ಹೊಟ್ಟೆ ಹಚ್ಚಿ ಮೇಲೆ ಏರುವರು. ಮುಷ್ಟಿಯು ಹೊಡೆತವನ್ನು ತಪ್ಪಿಸುತ್ತಾ ಮತ್ತಟ್ಟಿಗೆ ಸರಿದು ಮೇಲಕ್ಕೆ ಹಾರುವರು. ಶುಂಭ ಶಾಂಭವಿಯರ ದೇಹಗಳ ಹೋರಾಟದಿಂದ ಯುದ್ಧ ಮಾಡಿದರು. ಯುದ್ಧ ಭೂಮಿಯಲ್ಲಿ ಇಬ್ಬರು ಗುದ್ದಾಟವನ್ನು ಮಾಡಿದರು. ತೆಕ್ಕು ಉಬ್ಬಸಗಳಿಂದ ದಣಿವಾಗಿ ಮೈ ಬೆವರೊಡೆದು ಹಳ್ಳಗಳಂತೆ ಹರಿದವು. ಶುಂಭ ಶಾಂಭವಿಯರಿಬ್ಬರು ಏಕದೃಷ್ಟಿ, ಏಕಚಿತ್ತ, ಏಕಮುಖದಲ್ಲಿ ಕಾದಿದರು. ಬಹು ಸಿಟ್ಟು ಹೆಚ್ಚಾಯಿತು. ದೇವಿಯು ಶೂಲದಿಂದ ಶುಂಭನ ಎದೆಯನ್ನು ಚೆನ್ನಾಗಿ ಸೇರಿಸಿ ಚುಚ್ಚಲು ಅಲಗು ತಾಕಿ ಬೆನ್ನಿನೊಳಗಿಂದ ಪಾರಾಯಿತು. ದುಷ್ಟ ದಾನವ ಕಣ್ಣು ಮುಚ್ಚುತ್ತಾ ಭೂಮಿಯಲ್ಲಿ ದೇಹವನ್ನು ಬಿಟ್ಟನು. ಭಾರತಿಯು ಕೂಗಿದಳು. ಸುರರು ಸಂತುಷ್ಟರಾದರು. ಶುಂಭ ವಧೆಯ ವಿಚಾರ. ಶುಂಭ ಸಕಲದರಲ್ಲಿ ನಾನೆಂಬ ದುರಹಂಕಾರವೇ ಶುಂಭನು. ಅಹಂಕಾರದಿಂದಾಗುವ ಹಾನಿ. ಅಹಂಕೃತಿಯಿಂದ ಭಾವಬಂಧವು ನಿರಾಯಾಸವಾಗಿ ಪರಬ್ರಹ್ಮನವರೆಗೆ ಸಕಲ ತತ್ವಗಳನ್ನು ತಿಳಿಯಬಹುದು. ಸಾರ್ವಭೌಮನಿಂದ ಹಿರಣ್ಯಗರ್ಭನವರೆಗೂ ವಿಷಯಭೋಗವನ್ನು ದಾರಿಯಲ್ಲಿ ಬಿದ್ದು ಹುಲ್ಲ ಕಡ್ಡಿಯಂತೆ ಮೋಯಸದೆ ಬಿಡಬಹುದು. ಆದರೆ ಅಹಂ ಜಯಿಸಲು ಅಸಾಧ್ಯವು. ತೋರುವ ಶರೀರಾದಿ ವಸ್ತುಗಳಿಗೆ ನನ್ನದೆಂಬುದು ಹೇಗೆ ಭ್ರಾಂತಿಯೋ ಹಾಗೆ ನಾನು ಎನ್ನುವುದು ಭ್ರಾಂತಿಯೇ. ನಾನೆಂಬ ಜ್ಞಾನವೇ ಬಂಧವು. ದೇಹಾದಿಗಳು ನಾನೆಂಬ ಬುದ್ಧಿಯೇ ಅಧಿಕ ಪಾಪವು. ದೇಹಾದಿ ತಾನೆಂಬ ಬುದ್ಧಿಯುಳ್ಳವನಾಗಿ ಕೋಟಿ ದೇಹಗಳಲ್ಲಿ ಉಗ್ರ ತಪಸ್ಸನ್ನು ಮಾಡಿದರೂ ನಿಜ ಸುಖವು ದೊರೆಯಲಾರದು. ಇದು 3ನೆಯ ಚರಿತ್ರೆಯ ಜ್ಞಾನಕಾಂಡವು. ನರರ ಮುಖ್ಯ ಕರ್ತವ್ಯವು ಏನೆಂದರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯು ಅಥವಾ ಎಂದೂ ಜನನ ಮರಣಗಳಿಲ್ಲದೆ ಸದಾ ಪರಮಾನಂದ ಹೊಂದುವುದೇ ನರರ ಕರ್ತವ್ಯವು. ಆತ್ಮಜ್ಞಾನದ ವಿನ ಅತ್ಯಂತ ದುಃಖ ನಿವೃತ್ತಿಯೂ ಪರಮಾನಂದ ಪ್ರಾಪ್ತಿಯೂ ಇಲ್ಲ. ಸ್ವರೂಪವಸ್ತಿ ಮೋಕ್ಷ ಎಂಬಂತೆ ತನ್ನ ನಿಜ ಸ್ವರೂಪದಲ್ಲಿರುವುದೇ ಮೋಕ್ಷವು. ವಿಚಾರ. ಸ್ಥೂಲ ಶರೀರವು ನೀನಿರುವ ಮನೆಯಂತೆಯೂ ತೊಟ್ಟ ಅಂಗಿಯಂತೆಯೂ ಕಾರಣ ಶರೀರವು ನೀನು ಮೈಗೆ ಹಚ್ಚಿಕೊಂಡ ಗಂಧದಂತೆ ನಿನಗೆ ಅನ್ಯವಾಗಿರುವುದು. ಸೂಕ್ಷ್ಮ ಶರೀರವು ನೀನರಿದ ಅವು ನೀನಲ್ಲ. ಸ್ಥೂಲ ದೇಹವು ಮೂರ್ಛೆ, ನಿದ್ರೆ, ಮರಣಗಳಲ್ಲಿ ಸ್ವಲ್ಪವೂ ಚಲಿಸದರಿಂದ ಜಡವಾಗಿದೆ. ದೇಹವು ಚಲಿಸುವುದರಿಂದ ಚೇತನ ವಸ್ತು ಒಂದು ಒಳಗಿರಲಿಕ್ಕೇ ಬೇಕು. ನನ್ನ ಮನೆ, ನನ್ನ ಅಂಗಿ, ನನ್ನ ರುಮಾಲು ಅನ್ನುವುದರಿಂದ ಮನೆ, ಅಂಗಿ, ರುಮಾಲುಗಳಿಗೆ ನೀನು ಭಿನ್ನವಿರುವಂತೆ ನನ್ನ ಶರೀರ ಎಂದು ಅನ್ನುವುದರಿಂದ ಶರೀರಕ್ಕೆ ನೀನು ಭಿನ್ನವಿರುವಿ. ಘಟ, ಪಟ ಎಂಬ ಮನೆಗಳನ್ನು ನೀನು ತಿಳಿಯುವುದರಿಂದ ಅವುಗಳಿಗೆ ಭಿನ್ನವಿರುವಂತೆ ಶರೀರದ ಎಲ್ಲ ಅವಯವ, ಬಣ್ಣ, ಗಡುತರ, ತಿಳುವು, ಆಯಾ ಭಾಗವು, ನೋವಾದಿಗಳನ್ನು ತಿಳಿಯುವುದರಿಂದ ಅವು ನಿನ್ನಲ್ಲ. ಶರೀರಕ್ಕೆ ತಿಳಿಯುವುದು
ಇಲ್ಲದ್ದರಿಂದ ಅದು ಜಡವು. ನಿನಗೆ ಸರ್ವವನ್ನು ತಿಳಿಯುವುದು ಇರುವುದರಿಂದ ನೀನು ಅರಿವು ಉಳ್ಳವನು. ಆತ್ಮ ಎಂದರೆ ಮನುಷ್ಯನ ಆತನ ಜೀವನ ನಿಜ ಸ್ವರೂಪವು ಯಾವುದರಿಂದ ಒಳಗಿನ ಇಂದ್ರಿಯಾದಿಗಳು ಹೊರಗಿನ ಸರ್ವ ವಸ್ತುಗಳನ್ನು ತಿಳಿಯುತ್ತೀಯೋ ಆ ಎಲ್ಲವನ್ನೂ ತಿಳಿಯುವ ಅರಿವೇ ಆತ್ಮ. ಆ ಅರಿವೇ ನೀನು. ಸರ್ವವನ್ನು ಅರಿಯುವುದರಿಂದ ನೀನು ಅರಿವಿನ ಸ್ವರೂಪವು ಸರ್ವಜ್ಞನು. ಸರ್ವವನ್ನು ಅರಿಯುವ ಶುದ್ಧ ಅರಿವಿಗೆ ಆತ್ಮ, ಬ್ರಹ್ಮ, ಶಿವ, ದೇವ, ಸಂಪತ್ತು, ಪುರುಷ, ಪ್ರಾಣಲಿಂಗಾದಿ ಅನೇಕ ನಾಮಗಳುಂಟು. ವೇದಗಮಗಳು ಸಹ ನೀನು ಬ್ರಹ್ಮ, ಶಿವ ಎಂದು ಹೇಳುವವು. ನೀನು ದೇಹ ಎಂದು ಹೇಳಿರುವುದಿಲ್ಲ. ನಿನ್ನಿಂದ ತಿಳಿದುಕೊಳ್ಳುವ ದೇಹಕ್ಕೆ ನಾನೆಂದರೆ ನಿನ್ನಿಂದ ತಿಳಿದುಕೊಳ್ಳುವ ಕಲ್ಲು ಕಟ್ಟಿಗೆಗಳು ನಾನೆನ್ನಬೇಕಾಗುವುದು. ಇದರಿಂದ ಮೂರ್ಖನೆನಿಸಿಕೊಳ್ಳುವಿ. ದೇಹ ನಾನು, ಜೀವ ನಾನು, ದೇವ ನಾನು ಎಂಬುದನ್ನು ತಿಳಿವಿಯಾದ್ದರಿಂದ ನಾನೆನ್ನುವುದು ಯಾವುದೂ ನೀನಲ್ಲ. ಇದರಿಂದ ಅಹಂ ಎಂಬ ಮುಖ್ಯನು ಅಂದರೆ ಶುಂಭನು ನಾಶವಾದನು. ಇದೇ ಶುಂಭ ಅಹಂ ವಿಜಯವೆನಿಸುವುದು. ಮಾತೃಕೆಯರು ಶುಂಭನ ಉಳಿದ ಬಲವನ್ನು ಸಂತೋಷದಿಂದ ಸವರಿದರು. ಶುಂಭನ ಎಡಬಲ ಮಡಿದರು ರಾಜರು. ದೇಶ ದೇಶಗಳ ಅರಸರು ಸಾವಿರಾರು ಸಂಖ್ಯೆಯಲ್ಲಿ ನಾಶವಾದರು. ಈಶಬಸವೇಶನೇ ಕೇಳು, ಕಾಲು ಬಲ ಮಡಿದುದಕ್ಕೆ ಲೆಕ್ಕವಿಲ್ಲೆಂದನು. ವೀರಬಸವೇಶನೇ ಕೇಳು, ಸತ್ತ ಅರಸರ ಸಂಖ್ಯೆಯು 3,000, ಬೇರೆ 100 ಕರ್ವ, 100 ಮೃತ್ಯುದೇವತೆಗಳು. ವೀರಬಸವೇಶನೇ ಕೇಳು, ಸತ್ತ ಅರಸರ ಸಂಖ್ಯೆಯು 3,000, ಬೇರೆ 100 ಮೃತ್ಯುದೇವತೆಯು ರಣಭೂಮಿಯಲ್ಲಿ ಸೇರಿದಳು. ದೇವತೆಗಳು ನಾಗರಿಯನ್ನು ಬಡಿದರು. ಊರ್ವಶಿಯಾದವರು ಜಯಮಂಗಳಾರತಿಯನ್ನು ಎತ್ತಿದರು. ಶುಂಭನು ಯುದ್ಧದಲ್ಲಿ ಮಡಿಯಲು ನದಿ, ಸಮುದ್ರ, ದ್ವೀಪಗಳು, ನಕ್ಷತ್ರಗಳು, ತರತರದ ಪರ್ವತಗಳು, ಭೂಮಿ, ಆಕಾಶ, ಮೋಡಗಳು ಸಿದ್ಧವಾಗಿ ಕಣ್ಣೆದುರಿಗಾಗಲು ದೇವತೆಗಳ ಸಮೂಹ ಸಹಿತ ಸಂತೋಷ ಹಾಗೂ ಪ್ರೇಮದಿಂದ ದೇವಿಯನ್ನು ಸ್ತುತಿಸಿದರು. ದೇವಲೋಕದ ಗಾಂಧರ್ವರು ಗಾಯನ ಮಾಡಿದರು. ದೇವಲೋಕದ ಪಾತರ ಸ್ತ್ರೀಯರು ನರ್ತನ ಮಾಡಿದರು. ಎಲ್ಲ ದೇವತೆಗಳು ಸೇವೆಯನ್ನು ಮಾಡಿದರು. ಸೂರ್ಯನು ಪ್ರಕಾಶದಿಂದ ಮೂಡಿದನು. ಅಗ್ನಿಯು ವಿಶೇಷವಾಗಿ ಉರಿಯಿತು. ವಾಯುವು ತಂಪಾಗಿ ಬೀಸಿತು. ದೇವತೆಗಳು ಶುಂಭನಿಂದ ನಿಶುಂಭನಿಂದ ಹೋದ ತಮ್ಮ ತಮ್ಮ ಉದ್ಯೋಗ ಅಧಿಕಾರಗಳನ್ನು ಒಪ್ಪಿಗೆಯಿಂದ ತಕ್ಕೊಂಡರು. ನಮ್ಮ ಪಾಪವು ಹೋಯಿತು. ಜಗದಂಬ ದಯೆಯನ್ನು ಮಾಡಿದಳೆಂದು ಆನಂದದಿಂದ ಚಿದಾನಂದ ಸ್ವರೂಪ ಗುರುವರ್ಯರನ್ನು ಸ್ಮರಿಸಿದರು.